ಎಲ್ಲರಿಗೂ ನಮಸ್ಕಾರ. ಹಲೋ ಎವ್ರಿವನ್, ಇಟ್ಸ್ ಅಮ್ಮನ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟೊಮೆಟೊ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬಾಣಲಿನ ಮೀಡಿಯಂ ಫ್ಲೇಮ್ ಮೇಲೆ ಬಿಸಿ ಆಗೋ ತನಕ ಇಟ್ಕೊಳ್ಬೇಕು. ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಬೇಕು. ಅದಾದಮೇಲೆ ಒಂದು ಸ್ವಲ್ಪ ಸಾಸಿವೆ, 1/4 ಟೀ ಸ್ಪೂನ್ ಸಾಸಿವೆ ಮತ್ತು 1/4 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಬೇಕು. ಅದಾದಮೇಲೆ 6ರಿಂದ 7 ಬೆಳ್ಳುಳ್ಳಿ, 1 ಕಡ್ಡಿ ಕರಿಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಹಚ್ಕೊಂಡಿರೋ ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ನಾನು ಇವಾಗೆ ಹಾಕ್ಕೊಂಡಿದ್ದೀನಿ, ಬೇಕಾದ್ರೆ ನೀವು ಲಾಸ್ಟಿಗೆ ಕೂಡ ಹಾಕ್ಕೊಬೋದು. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ. ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗ ಹಚ್ಕೊಂಡಿರೋ 4 ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚೂರು ಉಪ್ಪು ಹಾಕ್ಕೊಂಡು ಅದನ್ನು ಲಿಡ್ ಮುಚ್ಚಿಟ್ಬಿಡೋಣ. ಲಿಡ್ ಇಟ್ಟಾದಮೇಲೆ 6ರಿಂದ 7 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಬಿಡಬೇಕು. ಆವಾಗ ಏನಾಗುತ್ತೆ, ಟೊಮೆಟೊಲಿರೋ ನೀರೆಲ್ಲ ಆಚೆ ಬಂದು ಫುಲ್ಲು ಟೊಮೆಟೊ ಸಾಫ್ಟ್ ಆಗುತ್ತೆ. ಇವಾಗ ನಾನು 1.5 ಲೋಟ ನೀರು ಹಾಕ್ತಾಯಿದ್ದೀನಿ ಸಣ್ಣ ಗ್ಲಾಸಲ್ಲಿ. ನೀರು ಹಾಕೊಂಡ್ಮೇಲೆ 2 ಟೀ ಸ್ಪೂನು ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು 1/4 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು ಚೂರು ಟರ್ಮರಿಕ್ ಪೌಡರು ಅಷ್ಟು ಪುಡಿ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಇದರಲ್ಲಿ 6 to 10 ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ ಮೇಲೆ ಬಾಯ್ಲ್ ಆಗಿ ಬಿಡಬೇಕು. ಟೊಮೆಟೊ ಗೊಜ್ಜು ರೆಡಿಯಾಗಿದೆ. ಟೊಮೆಟೊ ಗೊಜ್ಜು ಚಪಾತಿಗೆ, ಪೂರಿಗೆ, ಇಡ್ಲಿಗೆ, ದೋಸೆಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ. ಜಲ್ದಿ ಮಾಡ್ಕೊಬೋದಾದಂಥ ಒಂದು ರೆಸಿಪಿ ಇದು. ಅದು ಅನ್ನಕ್ಕೆ ತುಪ್ಪ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಟೊಮೆಟೊ ಗೊಜ್ಜು ತಿಂತಾ ಇರೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಮತ್ತು ಟೇಸ್ಟ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಹಾಗೂ ಶುಭ ದಿನ.